Hi, hello everyone. Welcome back to my channel. This is Madhukumar Nagaraj. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿದಂಗೆ 50,000 ಕ್ಯಾಪಿಟಲ್ ಇಂದ ಪ್ರತಿದಿನ 5,000 ಪ್ರಾಫಿಟ್ ಮಾಡಬೇಕು ಅಂತ ಆಸೆ ಪಡ್ತಿದ್ದೀರಾ? ಇಫ್ ಎಸ್, ಜಸ್ಟ್ ಹೋಲ್ಡ್ ಆನ್. ಇಟ್ಸ್ ನಾಟ್ ಪಾಸಿಬಲ್. ಯಾಕೆ ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡ್ಬೇಕು. ಸೊ ಸ್ಟೇ ಟ್ಯೂನ್, ಎಂಡ್ ವರ್ಗು ಈ ವಿಡಿಯೋ ನೋಡ್ತಾ ಇರಿ. ಐ ಆಮ್ ನಾಟ್ ಹಿಯರ್ ಟು ಫೂಲ್ ಯು. ಸೊ ನಿಮ್ಮನ್ನ ಫೂಲ್ ಮಾಡ್ತಾ ಇರೋದ್ರಿಂದ ತಪ್ಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ತುಂಬಾ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತಿರ್ತೀರಾ, ಪ್ರತಿದಿನ 2,000, 5,000, 10,000 ಪ್ರಾಫಿಟ್ ಮಾಡ್ಬೋದು, ಅದು ರೆಗ್ಯುಲರ್ ಆಗಿ. ಸೊ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಆಗಿ ನೀವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು ಅಂತ. ಸೊ ಆ ಥರ ಫೇಕ್ ಸ್ಕ್ಯಾಮ್ ವಿಡಿಯೋಗಳಿಂದ ನಿಮ್ಮನ್ನ ತಪ್ಸೋದಕ್ಕೋಸ್ಕರ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಥರ ಪ್ರಾಫಿಟ್ ಮಾಡ್ಬೋದು ಅನ್ನೋದು ಮಾರ್ಕೆಟ್ ರಿಯಾಲಿಟಿಯಿಂದ ತುಂಬಾನೇ ದೂರ ಇದೆ. ಸೊ ಮೇಕ್ ಶೋರ್ ಇನ್ಮೇಲೆ ಯಾವುದೇ ಆ ಥರ ವಿಡಿಯೋಗಳನ್ನ ವಾಚ್ ಮಾಡಕ್ ಹೋಗ್ಬೇಡಿ, ಮತ್ತೆ ಟ್ರೈ ಕೂಡ ಮಾಡಕ್ ಹೋಗ್ಬೇಡಿ. ಡೋಂಟ್ ಬರ್ನ್ ಯುವರ್ ಪಾಕೆಟ್. ಅಸ್ಯೂಮ್ 50,000 ಅಲ್ಲಿ 5,000 ರಿಟರ್ನ್ಸ್ ತೆಗಿಬೇಕು ಅಂದ್ರೆ 10% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು, ಅದು ಪರ್ ಡೇ ಆ್ಯಂಡ್ ರೆಗ್ಯುಲರ್ಲಿ. ಐ ಥಿಂಕ್ ದಿಸ್ ವೇ 5,000 into 264 trading days is equal to 13,20,000 rupees for an year, and 10% per day ಅಂದ್ರೆ ವರ್ಷಕ್ಕೆ 2,640% ರಿಟರ್ನ್. ನೀವು 50,000 ಇನ್ವೆಸ್ಟ್ ಮಾಡೋ ಬದಲು 5 lakh ಇನ್ವೆಸ್ಟ್ ಮಾಡಿದ್ರೆ 1,32,00,000 rupees ಪ್ರಾಫಿಟ್ ಮಾಡ್ಬೋದು ಈ ಮೈಂಡ್ ಸೆಟ್ ಅಲ್ಲಿ ಹೋಗಿ. ಬಟ್ this mentality will push you to a big failures, and this attracts scammers to sell their strategies. ಸೊ ಹಾಗಾದ್ರೆ ನಿಮಗೆ ಡೌಟ್ ಬರ್ಬೋದು, ಹಾಗಾದ್ರೆ ನಾವು ಬಿಗ್ ಪ್ರಾಫಿಟ್ ಮಾಡಕ್ಕಾಗಲ್ವಾ ಅಂತ. ಆಫ್ ಕೋರ್ಸ್ ಎಸ್, ನಾವು ಬಿಗ್ ಪ್ರಾಫಿಟ್ ಮಾಡ್ಬೋದು, ಬಟ್ ದೇರ್ ಇಸ್ ಅ ಪ್ರಾಬ್ಲಮ್. ವಾಟ್ ಇಸ್ ದಟ್ ಪ್ರಾಬ್ಲಮ್? ಪ್ರಾಬ್ಲಮ್ ನಂಬರ್ 1, ಬಿಗಿನರ್ಸ್ ಯಾವಾಗ್ಲೂ ಹೈ ಪ್ರಾಫಿಟ್ ಮೇಲೆನೆ ಚೇಂಜ್ ಮಾಡಕ್ ಹೋಗ್ತಾರೆ. ಸಪೋಸ್ ನೀವು ನೆನೆ 5,000 ಪ್ರಾಫಿಟ್ ಮಾಡಿದ್ರಿ ಅನ್ಕೊಳ್ಳಿ, ಇವತ್ತು 10,000 ಪ್ರಾಫಿಟ್ ಮಾಡಬೇಕು. ಇವತ್ತು 10,000 ಮಾಡಿದ್ರೆ ನಿನ್ನೆ ನಾನು 10,000 ಮಾಡಿದ್ದೆ. ಸೊ ಓವರ್ ಕಾನ್ಫಿಡೆಂಟ್ ಅಲ್ಲಿ 15,000, 20,000, ಸಪೋಸ್ ಲಕ್ಕಿಲಿ ಒಂದು 30,000 ಪ್ರಾಫಿಟ್ ಮಾಡಿದ್ರೆ, ಬಟ್ ಎವ್ರಿ ಡೇ 30,000 ಪ್ರಾಫಿಟ್ ಮಾಡಬೇಕು ಅಂತಾರೆ. ಬಟ್ ಈ ಥಿಂಗ್ಸ್ ಎಲ್ಲ ವರ್ಕ್ಔಟ್ ಆಗಲ್ಲ ಮಾರ್ಕೆಟ್. ಸಪೋಸ್ ಯಾರು ಬಿಗಿನರ್ಸ್ಗೆ ನೀವು ಎಷ್ಟು ಪ್ರಾಫಿಟ್ ಮಾಡಬೇಕು ಅಂತ ಕೇಳಿದ್ರೆ ಆಸ್ ಮಚ್ ಆಸ್ ಪಾಸಿಬಲ್ ಅಂತ ಆನ್ಸರ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಕ್ವಿಕ್ ಆಗಿ ರೀಚ್ ಆಗ್ಬೇಕು. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ದುಡ್ಡಿದೆ, ಫಸ್ಟ್ ಬರ್ತಾ ಇದ್ದಂಗೆ ಪ್ರಾಫಿಟ್ ಮಾಡಿಬಿಡ್ಬೇಕು, ಹ್ಯೂಜ್ ರಿಟರ್ನ್ಸ್ ತೆಗಿಬೇಕು ಅನ್ನೋ ಥಿಂಕಿಂಗ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಅವ್ರ ಫೋಕಸ್ ಪ್ರೋಸೆಸ್ ಕಡೆ ಇರೋದಿಲ್ಲ, ಪ್ರಾಫಿಟ್ ಕಡೆ ಜಾಸ್ತಿ ಇರುತ್ತೆ. ಸೊ ನಾನು ಟ್ರೇಡ್ ಮಾಡಬೇಕು ಅಂದ್ರೆ ನಾನು ಏನ್ ಕಲಿಬೇಕು, ಏನ್ ಟೆಸ್ಟ್ ಮಾಡಬೇಕು, ಯಾವ ತರ ಪ್ರಾಫಿಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ರಿಸ್ಕ್ ಇರಬೇಕು, ಎಷ್ಟು ರಿವಾರ್ಡ್ ತಗೊಬೇಕು, ಇದ್ರ ಮೇಲೆಲ್ಲ ಅವ್ರ ಫೋಕಸ್ ಇರೋದೇ ಇಲ್ಲ. ಯಾವಾಗ್ಲೂ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡ್ತಿರ್ತಾರೆ ಬರ್ತಿದಂಗೆ. ಸೊ ಅವ್ರ ಹತ್ರ 1 ಲಕ್ಷ ಆದ್ರೂ ನಾನು 10,000 ಪ್ರಾಫಿಟ್ ಮಾಡಬೇಕು, 15,000 ಪ್ರಾಫಿಟ್ ಮಾಡಬೇಕು, 50,000 ತಗೊಂಡ್ಬರ್ತಾರೆ, 20,000 ಪ್ರಾಫಿಟ್ ಮಾಡಬೇಕು, 30,000 ಪ್ರಾಫಿಟ್, ಬಿಕಾಸ್ ಇಟ್ ಹ್ಯಾಪನ್ಸ್ ಫಾರ್ ದೇಮ್ ಒನ್ಸ್ ಇನ್ ಅ ವರ್ಲ್ಡ್. ಬಿಗಿನರ್ ಲಕ್ ಅಂತ ಏನ್ ಹೇಳ್ತಾರಲ್ಲ, ಆ ತರ ಪ್ರತಿಯೊಬ್ಬೊಬ್ರಿಗೂ ಆಗಿರುತ್ತೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಆಪ್ಷನ್ಸ್ ಬೈಯಿಂಗ್ ಮಾಡಿರ್ತಾರೆ. ಸೊ 100 rupees ಸ್ಟ್ರೈಕ್ಸ್ ತಗೊಂಡಿರ್ತಾರೆ, 100 ಇದ್ದಿದ್ದು 500, 600 ಹೋಗ್ಬಿಡುತ್ತೆ. ಸೊ ಆಬ್ವಿಯಸ್ಲಿ 500, 600 ಹೋಗ್ತಿದ್ದಂಗೆ 100 ರಿಸ್ಕ್ ಇಟ್ಟಿರೋನಿಗೆ 500, 600 ಹ್ಯೂಜ್. ಸೊ 10,000 ತಗೊಂಡಿದ್ದಾನು 20, 30,000 ಆರಾಮಾಗಿ ಹೊರಗಡೆ ತಗೊಂಡು ಹೋಗಿರ್ತಾನೆ. ಬಟ್ ಎವ್ರಿ ಡೇ ಅದಾಗೋದಿಲ್ಲ. ಮಾರ್ಕೆಟ್ 70% ಸರ್ವಿಸ್ ಹೋಗುತ್ತೆ, 30% ಅಷ್ಟೇ ಟ್ರೆಂಡಿಂಗ್ ಇಲ್ಲ. ನೀವು 100 days ಇದ್ರೆ 30 ದಿನ ಮಾತ್ರ ಟ್ರೆಂಡಿಂಗ್ ಅಲ್ಲಿರುತ್ತೆ. ಇನ್ನು 70 ದಿನ ಮಾರ್ಕೆಟ್ ಜಿಗ್ಸಾಕ್ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ನೀವ್ ಯಾವಾಗ್ಲೂ ಈ ಪ್ರಾಫಿಟ್ ಓರಿಯೆಂಟೆಡ್ ಬಿಟ್ಬಿಟ್ಟು ಸೊ ರಿಸಲ್ಟ್ ಮೇಲೆ ಫೋಕಸ್ ಮಾಡೋದು, ನಾಟ್ ಆನ್ ಪ್ರಾಫಿಟ್. ಫೋಕಸ್ ಆನ್ ಪ್ರೋಸೆಸ್, ಯಾವ ಸ್ಟೆಪ್ ಬೈ ಸ್ಟೆಪ್. ಸೊ ನೀವು ಒಂದು ಎಜುಕೇಶನ್ ತಗೊಳ್ಳಿ, ನೀವು ಒಂದು ಮಾಸ್ಟರ್ಸ್ ಮಾಡಬೇಕು ಅಂದ್ರೆ 15 years 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಹೋದ್ರೆ. ಬಟ್ ಟ್ರೇಡಿಂಗ್ ಮಾಡಬೇಕು, ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋದು 2 ವರ್ಷ 3 ವರ್ಷದ ಸೇವಿಂಗ್ಸ್ನೆಲ್ಲ ರಶ್ ಮಾಡಿ ಒಂದು ಶಾರ್ಟ್ ಅಲ್ಲಿ ಹಾಕಿ ಎಲ್ಲಾನು ಖಾಲಿ ಮಾಡಬೇಕು. ಸೊ ಆದಷ್ಟು ನೀವು ಪ್ರೋಸೆಸ್ ಆಗಿ ಹೋಗ್ಬೇಕು, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ಸೊ ಆಲ್ ಆಫ್ ಸಡನ್ ಕ್ವಿಕ್ ಆಗಿ ಯಾರು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ 2, ದೇ ಡೋಂಟ್ ಹ್ಯಾವ್ ಕನ್ವಿಕ್ಷನ್ ಟು ಅಕ್ಸೆಪ್ಟ್ ದ ಲೋ ರಿಟರ್ನ್ಸ್. ಸೊ
ಸೊ ನಿಮ್ಗೆ ಕಡಿಮೆ ರಿಟರ್ನ್ಸ್ ಬರುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದಿಲ್ಲ. ಬಿಕಾಸ್ ನಾನು ಸುಮಾರು ಜನಕ್ಕೆ ಅಪ್ರೋಚ್ ಮಾಡಿದ್ದೀನಿ. ಓಕೆ, ನಾನು ಮಾರ್ಕೆಟ್ ನನ್ನ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಿದ್ದೀನಿ. ಕೇಳ್ತಾರೆ, ಓಕೆ ಒಂದು 10 lakhs ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ತಗೊಳ್ತೀರಾ? ನಾನು ಒಂದು 4 to 5 lakhs ಅಂದ್ರೆ ಡೆಫಿನೆಟ್ಲಿ ಅವ್ರು ನನ್ನ ಅಪ್ರೋಚ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಬಿಕಾಸ್ ಅವ್ರ ಮಾರ್ಕೆಟ್ ಅಂದ್ರೆ ಹ್ಯೂಜ್ ಥಿಂಕ್. ಓಕೆ, ಮಾರ್ಕೆಟ್ ಅಲ್ಲಿ ತುಂಬಾ ದುಡ್ಡಿದೆ, ತುಂಬಾ ಪ್ರಾಫಿಟ್ ಮಾಡ್ಬೋದು. ಸೊ ಈ ತರ ಥಾಟ್ ಪ್ರೊಸೆಸ್ ಇಲ್ಲ. ಬಟ್ ಪ್ರತಿ ದಿನ ಪ್ರಾಫಿಟ್ ಮಾಡೋಂಗಿದ್ರೆ ಯಾರು ಬೇರೆ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋರು, ಫಂಡ್ ಇನ್ವೆಸ್ಟ್ ಮಾಡೋರು, ರಿಟರ್ನ್ಸ್ ತೆಗಿಯೋದು, ಆರಾಮಾಗಿ ವಿತಿನ್ ಅ ಇಯರ್ ಅಲ್ಲಿ ರಿಚ್ ಆಗ್ಬಿಡ್ತೀವಿ. ಬಟ್ ದೇ ಡೋಂಟ್ ಹ್ಯಾವ್ ದಟ್ ಪೇಷನ್ಸ್. ಇಮ್ಯಾಜಿನ್ ಒಂದು ಪ್ರಾವಿಷನ್ ಸ್ಟೋರ್ ಓಪನ್ ಮಾಡ್ಬೇಕು ಅಂದ್ರೆ 5 lakhs ಇನ್ವೆಸ್ಟ್ಮೆಂಟ್ ಬೇಕು. ಬಟ್ ರಿಟರ್ನ್ಸ್ 15,000, 20,000. ಸಪೋಸ್ ಒಳ್ಳೆ ಜಾಗದಲ್ಲಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಹಬ್ಬ ಅಂದ್ರೂ 10% ರಿಟರ್ನ್ ಅಪ್ ಮಂತ್ ಅಷ್ಟೇನೆ. ಬಟ್ ಮಾರ್ಕೆಟ್ ಅಲ್ಲಿ 50,000 ಹಾಕ್ಬಿಟ್ಟು ತಿಂಗಳ 10,000 ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಇದೆಲ್ಲ ಇಂಪಾಸಿಬಲ್. ಮಾರ್ಕೆಟ್ ಬೇರೆ. ಮಾರ್ಕೆಟ್ ನಿಮ್ಗೆ ಪ್ರತಿ ಬಿಸ್ನೆಸ್ ತರ. ನೀವು ಮಾರ್ಕೆಟ್ನ ಪ್ರತಿ ಬಿಸ್ನೆಸ್ ಹೇಗೆ ಟ್ರೀಟ್ ಮಾಡುತ್ತೋ ಅದೇ ತರ ಟ್ರೀಟ್ ಮಾಡಬೇಕು. ಯಾಕೆ ಸ್ಮಾಲ್ ರಿಟರ್ನ್ಸ್ ಅಲ್ಲಿ ಯಾಕೆ ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ? ಸ್ಮಾಲ್ ರಿಟರ್ನ್ಸ್ ಅಲ್ಲಿ ಹ್ಯೂಜ್ ಪ್ರಾಫಿಟ್ ಮಾಡಿರೋದಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ವಾರನ್ ಬಫೆಟ್ ಫಾರ್ ರ್ಯಾನಮ್ ರಿಟರ್ನ್ಸ್ 20%. ಬ್ಯಾಂಕ್ ಇಂಟ್ರೆಸ್ಟ್ಗಿಂತ 2.5 times ಜಾಸ್ತಿ ಅಷ್ಟೇ. ಬಟ್ ಅವ್ರ ರಿಟರ್ನ್ಸ್, ಸೊ ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಫೆಕ್ಟ್ ಕಾಂಪೌಂಡಿಂಗ್ ಮೇಲೆ ಹೋಗುತ್ತೆ. ಬಟ್ ಈ ಲೋ ರಿಟರ್ನ್ಸ್, ಹೈ ರಿಟರ್ನ್ಸ್ ಇದ್ರ ಮೇಲೆ ಹೋಗೋದಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಜಿಮ್ ಸೈಮನ್, ಹೆಡ್ಜ್ ಫಂಡ್ ಮ್ಯಾನೇಜರ್, ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್. ಸೊ ಪ್ರತಿ ವರ್ಷ ಅವ್ರದ್ದು ರಿಟರ್ನ್ ಆನ್ ಅನ್ ಅವರೇಜ್ ಲಾಸ್ಟ್ 32 years ಇಂದ 66% ಅಷ್ಟೇ. ಸೊ 1000% ರಿಟರ್ನ್ ನಿಮ್ಗೆ ವರ್ಷಕ್ಕೆ ಬೇಕಾಗಿಲ್ಲ. ನಿಮ್ಗೆ 50 to 60% ರಿಟರ್ನ್ ಇದ್ರೆ, ಸೊ ಈ ಮೆಂಟಾಲಿಟಿಗೆ ನಾವು ಫಿಕ್ಸ್ ಆದ್ರೆ ಡೆಫಿನೆಟ್ಲಿ 1.5 day ನೀವು ರಿಚ್ ಆಗ್ತೀರಾ. ಕ್ವಿಕ್ ರಿಚ್ ಇಂಪಾಸಿಬಲ್. ವಿತಿನ್ 1 or 2 year ಅಲ್ಲಿ ಯಾರು ರಿಚ್ ಆಗೋದಕ್ಕಾಗ್ತದೆ. ಈ ಎರಡು ಪ್ರಾಬ್ಲಮ್ಗೆ ದೇರ್ ಇಸ್ ಎ ಸೊಲ್ಯೂಷನ್. ಏನಂದ್ರೆ ಟಾರ್ಗೆಟ್ ಓರಿಯೆಂಟೆಡ್. ಟಾರ್ಗೆಟ್ ಡಿಫೈನ್ ಮಾಡಬೇಕು. ಹಾಗಾದ್ರೆ ಎಷ್ಟು ಟಾರ್ಗೆಟ್ ಮಾಡಬೇಕು ಪರ್ ಡೇ ಯಾರು ಪ್ರಾಫಿಟ್ ಮಾಡೋಕ್ಕಾಗುತ್ತೆ? ಯಾವಾಗಲೂ ಮಂತ್ಲಿ, ಕ್ವಾರ್ಟರ್ಲಿ, ಇಯರ್ಲಿ ಟಾರ್ಗೆಟ್ ಇಟ್ಕೊಬೇಕು. ಬಟ್ ವೈ? ಯಾಕೆ ಅಂದ್ರೆ ರೆಗ್ಯುಲರ್ ಆಗಿ ಪ್ರತಿದಿನ ಪ್ರಾಫಿಟ್ ಯಾರು ಮಾಡೋಕ್ಕಾಗುದಿಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಪ್ರಾಪರ್ ಟಾರ್ಗೆಟ್ ನ ಪ್ಲಾನ್ ಮಾಡಬೇಕು. ಜಸ್ಟ್ ಲೈಕ್ 1 week ನಾನು ಎಷ್ಟು ಪ್ರಾಫಿಟ್ ಮಾಡಬೇಕು, 1 month ಎಷ್ಟು ಪ್ರಾಫಿಟ್ ಮಾಡಬೇಕು, ಕ್ವಾರ್ಟರ್ಲಿ ಎಷ್ಟು ಪ್ರಾಫಿಟ್ ಮಾಡಬೇಕು, ಇಯರ್ಲಿ ಎಷ್ಟು ಪ್ರಾಫಿಟ್ ಮಾಡಬೇಕು. ಜಸ್ಟ್ ಲೈಕ್ ದಟ್. ನೀವು 10,000 ಮಾಡಬೇಕು, 10,000 per month ಮಾಡಬೇಕು. ಇಮ್ಯಾಜಿನ್ 10,000 per month ಮಾಡಬೇಕು ಅಂದ್ರೆ ನಿಮ್ ಕ್ಯಾಪಿಟಲ್ 2 lakhs ಇರುತ್ತೆ. ಸೊ 2 lakhs ಇತ್ತು ಅಂದ್ರೆ ಇಯರ್ಲಿ 60% ರಿಟರ್ನ್ಸ್ ಬರುತ್ತೆ. ಸಪೋಸ್ ಅಷ್ಟು ಬೇಡ ಅಂದ್ರೆ ವೀಕ್ಲಿ 1%, ಮಂತ್ಲಿ 4%, ಬೈ ಎಂಡ್ ಆಫ್ ದ ಇಯರ್ 48% is more than sufficient. ಸೊ ನಿಮ್ಗೆ 48% ಗಿಂತ ಜಾಸ್ತಿ ಬಂದ್ರೆ ಎಂಜಾಯ್ ಮಾಡಿ. 48% ಬಂತು ಅಂದ್ರೆ ಸಮಾಧಾನವಾಗಿ ಇರೋ ಪ್ರಾಫಿಟ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಕಾಂಪೌಂಡ್ ಮಾಡಕ್ ಶುರು. ಓವರ್ ಟ್ರೇಡಿಂಗ್, ಓವರ್ ಕಾನ್ಫಿಡೆಂಟ್, ಓವರ್ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡ್ಬೇಕು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಂಡಿರ್ಬೇಕು. ಮತ್ತೆ ಹೈ ಪ್ರಾಫಿಟ್ ಇಂದ ಚೇಸ್ ಮಾಡಬಾರ್ದು. ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈ ರಿಟರ್ನ್ಸ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಸ್ಟ್ರಕ್ಚರ್ಡ್ ಆಗಿ ಪ್ಲಾನ್ ಮಾಡಬೇಕು. ಸೊ ಹೀಗೇನೆ ಎವ್ರಿ ಪ್ರೊಫೆಷನಲ್ ಟ್ರೇಡರ್ ಅವ್ರ ಟ್ರ್ಯಾಕರ್, ಅವ್ರ ಜರ್ನಲ್ ನ ಮೇಂಟೈನ್ ಮಾಡ್ಕೊಂಡು ಪ್ರತಿ ತಿಂಗಳು ಸರ್ಟನ್ ಪರ್ಸೆಂಟೇಜ್ ರಿಟರ್ನ್ಸ್ ಅಷ್ಟನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವರ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡ್ಕೊಂಡು ರೀಇನ್ವೆಸ್ಟ್ ಮಾಡ್ಕೊಂಡು ರಿಚ್ ಆಗಿ. ಯಾರು ಕೂಡ 1 ಲಕ್ಷ ತಗೊಂಡ್ಬಂದು ವಿತಿನ್ ಅ ಇಯರ್ ರಿಚ್ ಆಗೋಗುದಿಲ್ಲ. ಸೊ ಇದಕ್ಕೆಲ್ಲ ತುಂಬಾ ವರ್ಷದ ಹಾರ್ಡ್ ವರ್ಕ್ ಇರುತ್ತೆ. ನೀವು ಹೊಸದಾಗಿ ಟ್ರೇಡರ್ ಆಗಿ ಬರ್ತೀರಾ ಅಂತ ಅನ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ 2 years ಆದ್ರೂ ಟೈಮ್ ಬೇಕು. ನೀವು ಒಂದು ಪೋಸ್ಟ್ ಗ್ರಾಜುಯೇಟ್ ಮಾಡ್ಬೇಕಂತ 2 years ಬೇಕು, PUC ಮಾಡ್ಬೇಕಂತ 2 years, ಡಿಗ್ರಿ ಮಾಡ್ಬೇಕಂತ 3 years ಬೇಕು. ಸೊ ಹಂಗೆ ಮಾರ್ಕೆಟ್ ಟೈಮ್ ಬೇಕು. ಸೊ ಫೈನಾನ್ಷಿಯಲ್ ಸ್ಟ್ರೆಸ್ ಎಲ್ಲಾ ಸ್ಟ್ರೆಸ್ ಗಿಂತನೂ ಕಷ್ಟ. ದಯವಿಟ್ಟು ಈ ಸ್ಟ್ರೆಸ್ಗೆ ನೀವು ಸೇವೆ ಕಳಕ್ ಹೋಗ್ಬೇಡಿ. ಸೊ ಫಸ್ಟ್ ಲರ್ನ್, ದೆನ್ ಅರ್ನ್ ಅಂಡ್ ಲರ್ನ್ ಆಗೋದು. ಟ್ರಯಲ್ ಅಂಡ್ ಎರರ್ ಎಲ್ಲ ಅಷ್ಟೇ ಇರೋದು. ಟ್ರೇಡ್ ಮಾಡ್ಕೋತೀನಿ, ವರ್ಕ್ ಆಗುತ್ತೆ. ಈ ತರ ಯಾವ್ದು ವರ್ಕೌಟ್ ಆಗಲ್ಲ. ಸೊ ಕ್ಲಿಯರ್ ಆಗಿ ಬರಬೇಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು. ನಿಮ್ಗೆ ಮಂತ್ಲಿ 50,000 ಬೇಕಾ? 10 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು. ನೀವು 1 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು 50,000 per month ಆಗಿದ್ದೀನಿ ಅಂದ್ರೆ ಇಟ್ಸ್ ಇಂಪಾಸಿಬಲ್. ಪರ್ ಡೇ ಯಾರು ಕೂಡ ಪ್ರಾಫಿಟ್ ಮಾಡಕ್ಕಾಗೋದಿಲ್ಲ. ಮತ್ತೆ ಎವ್ರಿ ಡೇ ಸ್ಕ್ರೀನ್ ಶಾಟ್ಸ್ ಯಾರ್ಯಾರು ಸ್ಕ್ಯಾಮರ್ಸ್ ಹಾಕ್ತಾರೆ ಅದನ್ನೆಲ್ಲ ಫಾಲೋ ಮಾಡಕ್ ಹೋಗ್ಬೇಡಿ. ಸೊ 100ರಲ್ಲಿ ಐ ಥಿಂಕ್ 10,000 ಅಲ್ಲಿ ಒಬ್ರು ಪ್ರತಿದಿನ ಪ್ರಾಫಿಟ್ ಮಾಡ್ಬೋದು. ಮಾಡಕ್ಕಾಗಲ್ಲ ಅಂತಲ್ಲ, ಅಡ್ವಾನ್ಸ್ ಸ್ಕಿಲ್ ಇರ್ಬೇಕು. ಅದ್ ಬಿಟ್ಟು ನೀವು ಏನೋ ಗೊತ್ತಿಲ್ಲ ಪ್ರತಿದಿನ ಪ್ರಾಫಿಟ್ ಮಾಡ್ಬೇಕು ಅಂದ್ರೆ ಇಟ್ಸ್ ಇಂಪಾಸಿಬಲ್. ಸೊ ನಾನು ನೆಕ್ಸ್ಟ್ ವಿಡಿಯೋ
ಟ್ರೇಡಿಂಗ್ ಜರ್ನಲ್. ಸೊ ಪ್ರತಿ ದಿನ ನೀವು ಟ್ರೇಡ್ ಮಾಡಿದ್ರೆ ಟ್ರೇಡಿಂಗ್ ಜರ್ನಲ್ ಹೇಗ್ ಮೇಂಟೈನ್ ಅಂಡ್ ನನ್ನ ಜರ್ನಲ್ ಇಷ್ಟು ವರ್ಷ ಹೇಗ್ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಅದನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಟ್ರೇಡ್ ವಿತ್ ಪ್ಲಾನ್ ಅಂತ ಹೇಳಿದೀನಿ, ಆ ಪ್ಲಾನ್ ನ ಹೇಗ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಪಾರ್ಟ್ 2 ಅಲ್ಲಿ ಹೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋನ ನಾನು ತುಂಬಾ ಟೈಮ್ ತಗೊಂಡು ಆದಷ್ಟು ಜಾಸ್ತಿ ಎಡಿಟಿಂಗ್ ಬಗ್ಗೆ ಫೋಕಸ್ ಮಾಡಿದ್ದೀನಿ. ಸೊ ನನ್ನ ಎಫರ್ಟ್ಗೆ ನಿಮ್ಮ ಎಂಕರೇಜ್ಮೆಂಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.